ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಧ್ರುವಿಕಾ ಅಂತ ಹೇಳಿ. ನಾನು ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ ನೇಹಾಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವತ್ತು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದು ನಮ್ಮನ್ನೆಲ್ಲ. ನಾವೊಂದು ಗ್ರೂಪ್ ಅಸೈನ್ಮೆಂಟ್ ಮಾಡಬೇಕು ಅಂತ ಹೇಳಿ ಅವ್ರ ಮನೆ ಕಡೆ ಹೊರಟಿದ್ವಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಹಾಗೆ ಅವ್ರ ಡ್ಯಾಡಿ ಆಫೀಸಿಗೆ ಹೋಗಿ ಆ್ಯಕ್ಚುಲಿ ನಾವು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ದೆ ಅವ್ರ ಡ್ಯಾಡಿ ಆಫೀಸಲ್ಲಿ. ಏನಿದು ಆಫೀಸ್ ಹಿಂಗಿದೆ, ಇನ್ನರ್ ವಿಷನ್ಸ್ ಅಂತ ಎಲ್ಲ ಬೋರ್ಡ್ ಹಾಕಿದ್ದಾರೆ, ಏನಿರ್ಬೋದು ಅಂತ ನೇಹಾಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅವ್ಳು ಹೇಳ್ತಿದ್ರು, ನಿಮ್ಮ ಡ್ಯಾಡಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ ಕೇಳ್ತಾ ಹೋದ್ವಿ. ಆಗ ಅವಳಿಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಸೊ ಟೈಮ್ ಅನಾಲಿಸಿಸು, ವಾಚ್ ಅನಾಲಿಸಿಸ್ ಮಾಡ್ತಾರೆ, ಆಮೇಲೆ ಹ್ಯಾಂಡ್ ರೈಟಿಂಗ್ ನೋಡ್ತಾ ಕರೆಕ್ಟ್ ವಾಟ್ ಎವರ್ ಮಿಸ್ಟೇಕ್ಸ್ ನೀವು ಮಾಡಿದ್ರು ಲೈಫಲ್ಲಿ, ಆಮೇಲೆ ನಮ್ಮ ಇನ್ನರ್ ಸೋಲ್ ಜೊತೆ ಕನೆಕ್ಟ್ ಆಗ್ತಾರೆ ಅಂತೆಲ್ಲ ಹೇಳ್ತಾ ಹೋದ್ಲು. ಸೊ ನಮಗೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಂತು. ಅಂಕಲ್ ಹೀಗೆ ನಾವೆಲ್ಲ ಅಸೈನ್ಮೆಂಟ್ ಮಾಡಬೇಕಿದ್ರೆ ಸಡನ್ನಾಗಿ ಬಂದರು, ತ್ರಿವಿಕ್ರಮ್ ಅಂಕಲ್. ನನ್ನ ಫ್ರೆಂಡ್ ಭೂಮಿಕಾ ಅವಳು, ಅಂಕಲ್ ನೀವು ವಾಚ್ ಅನಾಲಿಸಿಸ್ ಮಾಡ್ತೀರಾ ಅಂತ ಅಲ್ವಾ, ಸರಿ ನನ್ನ ವಾಚ್ ನೋಡ್ಕೊಂಡು ಹೇಳಿ ಅಂತ ಕೇಳಿದ್ಲು. ಸೊ ಅಂಕಲ್ ಹೀಗೆ ಹೇಳ್ತಾ ಹೋದ್ಲು, ಲೈಕ್ ವಾಟ್ ಆ್ಯಂಡ್ ಆಲ್ ಮಿಸ್ಟೇಕ್ಸ್ ಅವಳು ಮಾಡ್ತಾಳೆ, ಆಮೇಲೆ ಏನೇನು ಕರೆಕ್ಷನ್ಸ್ ಮಾಡ್ಕೋಬೇಕು ಅವಳು ಅಂತೆಲ್ಲ ಹೇಳ್ತಾ ಹೋದ್ಲು. ಅವ್ರು ಹೇಳ್ತಾ ಇದ್ದಿದ್ದು ಆ್ಯಕ್ಚುಲಿ ನನ್ನ ಫ್ರೆಂಡಿಗೆ, ಬಿಕಾಸ್ ಅವಳು ನನ್ನ ಜೊತೆನೇ ಇರ್ತಾಳಲ್ವ, ಅವಳು ಏನೇನು ಮಾಡ್ತಾಳೆ ಏನೇನು ಮಾಡಲ್ಲ ಅಂತ ಪ್ರತಿಯೊಂದು ನನಗೆ ಗೊತ್ತಿರುತ್ತೆ. ಸೊ ನಾನೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ, ಹೌ ಇಟ್ ಈಸ್ ಪಾಸಿಬಲ್ ಅಂತೆಲ್ಲ ಅವ್ರು ಹೇಳ್ತಾ ಹೋದಾಗ ನನಗೂ ನನ್ನ ಬಗ್ಗೆ ಕೇಳಬೇಕು, ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯಿತು. ಸೊ ನಾನು ವಾಚ್ ಹಾಕೊಂಡು ಹೋಗಲಿಲ್ಲ, ನಾನು ಯೂಶ್ವಲಿ ವಾಚ್ ಯೂಸ್ ಮಾಡಲ್ಲ. ಅವ್ರು ಹೇಳ್ತಾ ಹೋದಾಗ ವಾಚು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಲೈಕ್ ನಾವು ಎಷ್ಟೊಂದು ಜನ ವಾಚ್ ಕಟ್ಟೋದೇ ಇಲ್ಲ, ನಾವು ಇನ್ನು ಮೇಲಾದರೂ ವಾಚ್ ಕಟ್ತಾ ಹೋಗಬೇಕು ಅವ್ರು ಹೇಳಿದ ಮೇಲೆ ಅಂತ ಫೀಲ್ ಆಯಿತು. ಆ ಒಂದು ವಾಚಿಂದ ನಾವು ಎಷ್ಟೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಯಿತು ನನಗೆ. ಆಮೇಲೆ ನಾವು ಅದ್ರ ಬಗ್ಗೆ ನಾನು ಸಾಕಷ್ಟು ಕಲಿತೆ ಅವತ್ತು. ಆಮೇಲೆ ವಾಚ್ ಬಗ್ಗೆ, ಆಮೇಲೆ ನಾನು ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ನಾನು 2 ಅಕ್ಷರ ಅಂಕಲ್ ನನ್ನ ಬಗ್ಗೆನೂ ಹೇಳಿ ಅಂತ ನಾನು ಹ್ಯಾಂಡ್ ರೈಟಿಂಗ್ ಬರಿತಾ ಹೋದೆ. ಆಗ ಹೇಳ್ತಾ ಹೋದರು, ನಿನ್ನನ್ನು ಯಾವುದಾದ್ರೂ ಮೂಲೆಗೆ ಹಾಕಿದ್ರೆ ನೀನು ಎಲ್ಲಿ ಬೇಕಾದರೂ ಬದುಕಬಲ್ಲೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಹೋದರು. ಹೌದಾ, ಬಟ್ ನಾನು ಯಾವತ್ತೂ ಬೋಲ್ಡಾಗಿರ್ತೀನಿ ಅದನ್ನು ಕೂಡ ಹೇಳ್ತಾ ಹೋದರು. ನನಗೆ ಏನಂತ ಸಜೆಸ್ಟ್ ಮಾಡಿದ್ರು ಅಂದರೆ, ಯು ಆರ್ ಗುಡ್ ಎಟ್ ಕಮ್ಯುನಿಕೇಷನ್, ಲೈಕ್ ಪೀಪಲ್ ಜೊತೆ ಬೇಗ ಇಂಟ್ರ್ಯಾಕ್ಟ್ ಆಗ್ತೇನೆ, ನೀನು ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಫೀಲ್ಡಲ್ಲಿ ಸೇರ್ಕೋ ಅಂತ ಎಲ್ಲ ಕೂಡ ಗೈಡ್ ಮಾಡ್ತಾಯಿದ್ರು. ಆಮೇಲೆ ಯು ಹ್ಯಾವ್ ವೆರಿ ಬ್ರೈಟ್ ಫ್ಯೂಚರ್ ಅಂತೆಲ್ಲ ಹೇಳ್ತಾ ಹೋದರು. ಆಮೇಲೆ ನಿನ್ನ ಟ್ರ್ಯಾಕ್ನ ಯಾವತ್ತೂ ಮಿಸ್ ಮಾಡಬೇಡ, ಫೋಕಸ್ ಯಾವತ್ತೂ ಕಾನ್ಸಂಟ್ರೇಟ್ ಮಾಡು, ನಿಂಗಾಗತ್ತೆ, ನೀನು ಎಲ್ಲದಕ್ಕೂ ಲೈಕ್ ಆಗೋಕ್ಕಿಂತ ಮುಂಚೆನೇ ನೀನು ಅದಾಗುತ್ತೋ ಆಗಲ್ವೋ ಅನ್ನೋದು ಡೀಪ್ ಥಿಂಕಿಂಗ್ ಮಾಡೋದನ್ನ ಬಿಡು ಅಂತೆಲ್ಲ ಹೇಳ್ತಾ ಇದ್ರು. ಸೊ ನನಗೂ ಒಂಥರ ಖುಷಿ ಆಯಿತು. ಆಮೇಲೆ ಅಲ್ಲಿ ಅವ್ರು ಹೇಳ್ತಾ ಇದ್ದಾಗ ಲೈಕ್ ಅವ್ರು ಹೇಳ್ತಾ ಇದ್ದಾಗ ಒಂಥರ ಪಾಸಿಟಿವಿಟಿ ನಮ್ಮಲ್ಲೇ ನಾವು ಒಂಥರ ಫುಲ್ ಎಲ್ಲ ನಮ್ಮಲ್ಲಿ ಹಾಕಿದಂಗೆ ತುಂಬಿಸ್ದಂಗೆ ಥರ ಫೀಲ್ ಆಗ್ತಿತ್ತು. ಲೈಕ್ ಆ ರೂಮಲ್ಲೇ ಆ್ಯಕ್ಚುಲಿ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು, ಒಂಥರ ಪಾಸಿಟಿವ್ ಎನರ್ಜೀಸ್ ನಮ್ಮಲ್ಲೇ ನಮಗೆ ಸಿಗ್ತಿತ್ತು. ನನಗೆ ತುಂಬ ಇಷ್ಟ ಆಗ್ತಿತ್ತು. ಏನಂತ ಹೇಳಿದ್ರೆ, ಸಾಕಷ್ಟು ಕಲ್ತ್ಕೋಬೇಕು, ನಾನು ವಾಚ್ ಅನಾಲಿಸಿಸ್ ಬಗ್ಗೆ ಎಲ್ಲ ಕಲಿಬೇಕು ಅಂತ ಆಸಕ್ತಿ ಆಯಿತು. ತಮ್ಮ ಕರೆಕ್ಷನ್ಸ್ ಲೈಫಲ್ಲಿ ಏನೇನೆಲ್ಲ ಮಾಡ್ಕೋಬೇಕು ಅಂತ ಲೈಕ್ ತಿಳ್ಕೋಬೇಕು ಅಂತಿದ್ರೆ ಎಲ್ಲರೂ ಇನ್ನರ್ ವಿಷನ್ಸ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.